ಒಂದು ಸುಳ್ಳಿನ ಮೇಲೆ ಪ್ರೀತಿಯ ಗೆಲುವು. ಪ್ರತೀಕ್ಷಾ ಬಡ ಕುಟುಂಬದ ಹುಡುಗಿಯಾಗಿದ್ದರೂ ತಂದೆ ತಾಯಿಯ ಮುದ್ದಿನ ಮಗಳಾಗಿ ಬೆಳೆದವಳು. ಓದಿನಲ್ಲಿ ಅತ್ಯಂತ ಜಾಣೆಯಾಗಿದ್ದ ಅವಳಿಗೆ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲು ಅಲ್ಲಿಯ ಪರಿಸ್ಥಿತಿ ಮತ್ತು ಬಡತನ ಅಡ್ಡಿಯಾಯಿತು. ಮೊದಲ ದರ್ಜೆಯಲ್ಲಿ PUC ಮುಗಿಯುತ್ತಿದ್ದಂತೆ ಅವಳ ಶಿಕ್ಷಣಕ್ಕೆ ಪೂರ್ಣ ವಿರಾಮ ಬಿದ್ದಿತು. ಆದರೂ ಎತ್ತವರ ಪ್ರೀತಿಯ ನೆರಳಲ್ಲಿ ಅವಳು ನೆಮ್ಮದಿಯ ಜೀವನ ನಡೆಸುತ್ತಿದ್ದಳು. ಮಗಳಿಗೆ ಒಂದು ಒಳ್ಳೆಯ ಮನೆತನದ ಹುಡುಗನನ್ನ ಹುಡುಕಿ ಮದುವೆ ಮಾಡಿ ಅವಳ ಜೀವನವನ್ನು ಹಸನುಗೊಳಿಸಬೇಕು ಎಂಬುದು ಆ ಬಡ ಎತ್ತವರ ಏಕೈಕ ಆಶಯವಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಮದುವೆ ಬ್ರೋಕರ್ ಒಬ್ಬನ ದುರಾಸೆಯ ಕಣ್ಣು ಪ್ರತೀಕ್ಷಾಳ ಮೇಲೆ ಬಿತ್ತು. ಊರಿನ ದೊಡ್ಡ ಶ್ರೀಮಂತರ ಮನೆಯ ತಾಯಿ ತನ್ನ ಕುಡುಕ ಮಗ ಸಾಗರ್ನನ್ನ ತಿದ್ದಬಲ್ಲ ಶಾಂತ ಸ್ವಭಾವದ ಬಡ ಕುಟುಂಬದ ಹುಡುಗಿಯನ್ನು ಹುಡುಕಿಕೊಡುವಂತೆ ಬ್ರೋಕರ್ಗೆ ತುಂಬ ದೊಡ್ಡ ಮೊತ್ತದ ಹಣದ ಆಮಿಷ ಒಡ್ಡಿದ್ರು. ಆ ಶ್ರೀಮಂತರ ಮಗ ಸಾಗರ್ ದಿನವಿಡೀ ಕುಡಿತದ ನಶೆಯಲ್ಲೇ ತೇಲುತ್ತಿದ್ದರೂ ದುಡ್ಡಿನ ಆಸೆಗೆ ಬಿದ್ದ ಬ್ರೋಕರ್ ಆ ಸತ್ಯವನ್ನ ಮರೆಮಾಚಿದನು. ಪ್ರತೀಕ್ಷಾಳ ತಂದೆ ತಾಯಿಯ ಬಳಿ ಹೋಗಿ, ಹುಡುಗ ತುಂಬ ಒಳ್ಳೆಯವನು, ಕೋಟ್ಯಾಧಿಪತಿಗಳು, ನಿಮ್ಮ ಮಗಳನ್ನ ರಾಣಿಯಂತೆ ನೋಡಿಕೊಳ್ಳುತ್ತಾರೆ, ಮುಂದಕ್ಕೆ ಓದಿಸ್ತಾರೆ ಎಂದು ಸುಳ್ಳು ಹೇಳಿ ನಂಬಿಸಿದನು. ಎತ್ತವರು ಬೇರೆ ಪರಿಚಯಸ್ಥರ ವಿಚಾರಿಸಿದಾಗಲೂ ಆ ಮನೆಯ ಶ್ರೀಮಂತಿಕೆಯ ಬಗ್ಗೆ ಗೊತ್ತಿತ್ತೇ ಹೊರತು ಅವನೊಬ್ಬ ಕುಡುಕ ಅನ್ನೋ ಸತ್ಯ ತಿಳಿದಿರದ ಕಾರಣ ಎಲ್ಲರೂ ಒಳ್ಳೆಯ ಸಂಬಂಧ ಎಂದು ಹೇಳಿದ್ದರಿಂದ ಸತ್ಯ ತಿಳಿಯದೆ ತಮ್ಮ ಪ್ರೀತಿಯ ಒಬ್ಬಳೇ ಮಗಳ ಮದುವೆಯನ್ನು ಆ ಶ್ರೀಮಂತ ಮನೆತನದ ಸಾಗರ್ನೊಂದಿಗೆ ಸಡಗರದಿಂದಲೇ ನೆರವೇರಿಸಿಕೊಟ್ಟರು. ಮದುವೆಯಾದ ರಾತ್ರಿಯೇ ಸಾಗರ್ ಅವಳು ಚೆನ್ನಾಗಿ ನಿದ್ದೆ ಮಾಡಿದಾಗ ಬಂದು ಮಲಗಿದ್ದ. ಪ್ರತೀಕ್ಷಾ ಎಲ್ಲೋ ಕೆಲಸದ ಒತ್ತಡ ಎಂದು ತಿಳಿದುಕೊಂಡಳು. ಆದರೆ ಅವಳು ಏಳುವ ಮೊದಲೇ ಹೋಗೋದು, ಎಲ್ಲರೂ ಮಲಗಿದ ಮೇಲೆ ಬರೋದು, ಮನೆಯಲ್ಲಿ ಯಾರನ್ನಾದರೂ ಕೇಳಿದರೆ ಸರಿಯಾದ ಉತ್ತರವನ್ನು ನೀಡುತ್ತಿರಲಿಲ್ಲ. ಹೀಗೆ ಮದುವೆ ಆಗಿ ಒಂದು ವಾರ ಕಳೆದ ಮೇಲೆ ಪ್ರತೀಕ್ಷಾ, ನಾನು ಇಷ್ಟು ದಿನ ಆದರೂ ಅವರ ಬಗ್ಗೆ ಯಾವುದೇ ವಿಷಯನ ತಿಳಿಯೋಕ್ಕಾಗ್ತಿಲ್ಲ, ಅದು ಅಲ್ಲದೆ ಅವರನ್ನು ಸರಿಯಾಗಿ ನೋಡಿಯೂ ಇಲ್ಲ ಎಂದು ಯೋಚಿಸಿದವಳು ಇವತ್ತು ಅವರು ಬರುವವರೆಗೂ ಕಾಯುತ್ತೇನೆಂದು ಅವನಿಗಾಗಿ ಬಾಗಿಲಲ್ಲಿ ಕಾದು ಕೂತಳು. ಆದರೆ ಅವಳು ನಿರೀಕ್ಷೆ ಪಟ್ಟಂತೆ ಸಾಗರ್ ಬಂದ. ಆದರೆ ಮೈ ಮೇಲೆ ಪ್ರಜ್ಞೆ ಇಲ್ಲದಷ್ಟು ಕುಡಿದು ಚಿತ್ತಾಗಿ ಬಂದಿದ್ದ. ಅದನ್ನು ನೋಡಿದ ಪ್ರತೀಕ್ಷಾ, ಶ್ರೀಮಂತರಿಗೆ ಈ ಪಾರ್ಟಿ ಎಲ್ಲ ಹೊಸದು, ಎಲ್ಲೋ ಅಪರೂಪಕ್ಕೆ ಈ ರೀತಿ ಕುಡಿಯುತ್ತಾರೆ ಅನಿಸುತ್ತೆ ಎಂದು ತಿಳಿದಿದ್ದಳು. ಆದರೆ ಹೊಸ ಮನೆಯ ಪರಿಸ್ಥಿತಿ ಪ್ರತೀಕ್ಷಾಳಿಗೆ ವಾಸ್ತವ ತಿಳಿಸಲು ಹೆಚ್ಚು ದಿನ ತಗೊಳ್ಳಿಲ್ಲ. ತಾನು ಕೇವಲ ಹೆಸರಿಗೆ ಮಾತ್ರ ಆ ಮನೆಯ ಸೊಸೆ ಮತ್ತು ಇವರಿಗೆ ಹೆಂಡತಿ. ಆದರೆ ತನಗೆ ಈ ಮನೆಯಲ್ಲಿ ಯಾವುದೇ ಸ್ಥಾನಮಾನವಿಲ್ಲ ಎಂಬ ಕಹಿ ಸತ್ಯ ಅವಳಿಗೆ ನಿಧಾನಕ್ಕೆ ಅರಿವಾಯಿತು. ಅವಳ ಪತಿ ಇಡೀ ದಿನ ಕುಡಿದು ನಶೆಯಲ್ಲೇ ತೇಲುತ್ತಾ ರಾತ್ರಿ ಯಾವಾಗಲೋ ಬಂದು ಮಲಗ್ತಿದ್ದ. ಬೆಳಿಗ್ಗೆ ಅವಳು ಹೇಳುವ ಮೊದಲೇ ಹೋಗಿಬಿಡುತ್ತಿದ್ದ. ಇದನ್ನೆಲ್ಲ ಕಂಡ ಪ್ರತೀಕ್ಷಾ ಇಡೀ ದಿನ ಕಷ್ಟಪಟ್ಟು ಓದಿ ಮದುವೆಯ ನಂತರ ಒಳ್ಳೆಯ ಕೆಲಸಕ್ಕೆ ಸೇರಿ ಸುಂದರ ಸಂಸಾರ ಕಟ್ಟಬೇಕೆಂಬ ಅವಳ ಕನಸುಗಳ ಗೋಪುರ ಒಂದೇ ಕ್ಷಣದಲ್ಲಿ ಪುಡಿ ಪುಡಿಯಾಗಿ ಹೋಯಿತು ಎಂದು ನೆನೆದು ಬೆಕ್ಕುತ್ತಿದ್ಲು. ಆ ಬ್ರೋಕರ್ನ ಒಂದು ಸುಳ್ಳು ಅವಳ ಇಡೀ ಜೀವನವನ್ನೇ ನರಕದ ಹಾದಿಗೆ ತಂದು ನಿಲ್ಲಿಸಿತು. ಒಮ್ಮೆ ವಾಲ್ನಲ್ಲಿ ಇರುವ ತಮ್ಮಿಬ್ಬರ ಮದುವೆ ಫೋಟೋ ನೋಡಿ, ಎಷ್ಟು ಅಂದವಾದ ಗಂಡ, ಆದರೆ ನನಗೆ ಅವರ ಪ್ರೀತಿ ಪಡೆಯೋ ಭಾಗ್ಯನೇ ಇಲ್ವಾ ಎಂದು ದಿನದಿಂದ ದಿನಕ್ಕೆ ಕೊರಗುತ್ತಿದ್ಲು. ಅತ್ತೆ ಮಾವನ ಬಳಿ ಮಾತನಾಡೋಣ ಎಂದುಕೊಂಡರೆ ಅವಳಿಗೆ ಭಯ. ಯಾಕೆ ಹೀಗೆ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ರಿ ಎಂದು ಕೇಳಬೇಕು ಅನಿಸಿದ್ರು ಬಡವರ ಕೋಪ ದವಡಿಗೆ ಮೂಲ ಎಂದು ತಿಳಿದು ತನ್ನ ಹಣೆ ಬರಹ ಎಂದು ಸುಮ್ಮನಾದ್ಲು. ಆದರೆ ದಿನ ಕಳೆದಂತೆ ಆ ಮನೆಯಲ್ಲಿ ತನ್ನ ಪತಿಗೆ ಯಾವ ಸ್ಥಾನಮಾನವೂ ಇಲ್ಲ, ಹಾಗೆ ತಾನು ಒಂದು ಲೆಕ್ಕಕ್ಕೆ ಇರುವುದು ಎಂಬುದು ಅವಳಿಗೆ ಕೆಲಸದವರಿಂದ ಹಿಡಿದು ಮನೆಯ ಹಿರಿಯರವರೆಗೂ ತೋರುವ ಅಸಡ್ಡೆ ನೋಡಿ ತುಂಬ ನೋವಾಯಿತು. ತಂದೆ ತಾಯಿನೇ ತಮ್ಮ ಮಗನನ್ನು ಬದಲಾಯಿಸದ ಮೇಲೆ ತಾನು ಹೇಗೆ ಅವರನ್ನು ಬದಲಾಯಿಸಕ್ಕೆ ಆಗತ್ತೆ? ಎತ್ತವರ ಮಾತೇ ಕೇಳದ ಅವರು ಈಗ ಬಂದ ನನ್ನ ಮಾತನ್ನು ಕೇಳುತ್ತಾರಾ ಅನ್ನೋ ಭರವಸೆನೇ ಅವಳಿಗೆ ಇರಲಿಲ್ಲ. ದಿನ ಕಳೆದಂತೆ ಮನೆ ಕೆಲಸ ಮಾಡಿ ತಿಂದು ಮಲಗು, ಇದು ಬಿಟ್ಟರೆ ಅವಳಿಗೆ
ಆ ಮನೆ ಒಂದು ರೀತಿ ಜೈಲು ಅನಿಸೋಕೆ ಶುರುವಾಯಿತು. ತನಗಾಗಿ, ತನ್ನ ಮಾತಿಗಾಗಿ ಯಾರೂ ಇಲ್ಲ, ತಾನೊಬ್ಬಳು ಒಂಟಿ ಅನಿಸೋಕೆ ಶುರುವಾಯಿತು. ಈಗ ಅವಳಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಈಗ ತಾನು ಎತ್ತವರ ಮನೆಗೆ ಹಿಂತಿರುಗಿ ಹೋಗಿ, ನೀವು ಮಾಡಿಕೊಟ್ಟ ಮದುವೆ ಸುಳ್ಳಿನ ಕಂತೆ, ನನ್ನ ಗಂಡ ಒಬ್ಬ ಕುಡುಕ ಎಂದು ಹೇಳಿ ಅವರಿಗೆ ನೋವು ಉಂಟು ಮಾಡಲು ಅವಳ ಮನಸ್ಸು ಒಪ್ಪಲಿಲ್ಲ. ಈಗಾಗಲೇ ತನ್ನ ಮದುವೆಗಾಗಿ ಸಾಲ ಸೂಲ ಮಾಡಿ ಸುಸ್ತಾಗಿದ್ದ ಹೆತ್ತವರಿಗೆ ಈ ಸತ್ಯ ತಿಳಿದ್ರೆ ಅವರು ತಡೆಯಲಾರರು ಎಂದು ಅವಳಿಗೂ ಗೊತ್ತು. ಹಾಗಂತ ಗಂಡನ ಮನೆಯನ್ನು ತೊರೆದು ಎಲ್ಲೋ ದೂರ ಹೋಗುವ ಧೈರ್ಯವೂ ಕೂಡ ಅವಳಲ್ಲಿ ಇರಲಿಲ್ಲ. ಅಸಹಾಯಕತೆಯ ಕತ್ತಲಲ್ಲಿ ನಿಂತು ಅವಳು ಅಂತಿಮವಾಗಿ ಒಂದು ದೃಢ ನಿರ್ಧಾರ ಮಾಡಿದ್ಲು. ಓಡಿ ಹೋಗೋದು ಹೇಡಿತನ, ಬಂದ ಪರಿಸ್ಥಿತಿಯನ್ನು ಎದುರಿಸಲೇಬೇಕು. ನನ್ನ ಪ್ರೀತಿ ಮತ್ತು ತಾಳ್ಮೆಯಿಂದಲೇ ಈತನ ಕುಡಿತದ ಚಟವನ್ನು ಬಿಡಿಸಿ ಇವನನ್ನು ಒಬ್ಬ ಒಳ್ಳೆಯ ಜವಾಬ್ದಾರಿಯುತ ಮನುಷ್ಯನನ್ನಾಗಿ ಮಾಡುತ್ತೇನೆ ಎಂದು ತನ್ನ ಮನಸ್ಸಿನಲ್ಲೇ ಶಪಥ ಮಾಡಿದ್ಲು. ಅಂದಿನಿಂದ ಪ್ರತೀಕ್ಷಾಳ ದೈನಂದಿನ ಹೋರಾಟ ಶುರುವಾಯಿತು. ಪ್ರತಿ ರಾತ್ರಿ ಸಾಗರ್ ಕುಡಿದು ತೂರಾಡುತ್ತಾ ಮನೆಗೆ ಬಂದಾಗ ಅವಳು ಯಾವುದೇ ಕೋಪ ಮತ್ತು ಮುಜುಗರ ತೋರಿಸ್ತಿರಲಿಲ್ಲ. ಅವನಿಗಾಗಿ ಹೆಬ್ಬಾಗಿಲಿನಲ್ಲಿ ನಿಂತು ಕಾಯುತ್ತಾ ನಿಲ್ಲುತ್ತಿದ್ಲು. ಅವನು ಬಂದೊಡನೆ ನ್ಯಾಯವಾಗಿ ಅವನನ್ನು ಸ್ನಾನದ ಮನೆಗೆ ಕರೆದುಕೊಂಡು ಹೋಗಿ ತಲೆ ಮೇಲೆ ತಣ್ಣೀರು ಸುರಿದು ಅವನ ತಲೆಗೆ ಹೇರಿದ್ದ ನಶನ ಇಳಿಯುವಂತೆ ಮಾಡುತ್ತಿದ್ದಳು. ಕುಡಿತದ ಮತ್ತಿನಲ್ಲಿ ಅವನು ವಾಂತಿ ಮಾಡಿಕೊಂಡಾಗಲೂ ಅವಳು ಅಸಹ್ಯ ಪಡದೆ ಪ್ರೀತಿಯಿಂದಲೇ ಎಲ್ಲವನ್ನು ಸ್ವಚ್ಛಗೊಳಿಸುತ್ತಿದ್ಲು. ಅವನ ಬಟ್ಟೆ ಬದಲಾಯಿಸಿ ಹಾಸಿಗೆ ಮೇಲೆ ಮಲಗಿಸಿ ಉಪಚರಿಸುತ್ತಿದ್ಲು. ಅವಳ ಈ ತಾಳ್ಮೆಯ ಹಿಂದೆ ತನ್ನ ಗಂಡನನ್ನು ಬದಲಾಯಿಸಲೇಬೇಕು ಎಂಬ ತಪಸ್ಸಿನಂತಹ ಹಠವಿತ್ತು. ಅಷ್ಟು ದೊಡ್ಡ ಶ್ರೀಮಂತ ಮನೆ ಆಗಿದ್ದರೂ ಸಾಗರ್ ಯಾವುದೇ ಜವಾಬ್ದಾರಿನ ತಗೊಳ್ಳದೆ ಖಾಲಿ ಕುಳಿತಿರುವುದನ್ನು ಕಂಡಂತಹ ಪ್ರತೀಕ್ಷಾ ಒಂದು ದಿನ ಅವನ ಬಳಿ ಬಂದು ತುಂಬ ನಯವಾಗೆ, ನೀವು ಮನೆಯಲ್ಲಿ ಹೀಗೆ ಖಾಲಿ ಇರುವ ಸಮಯದಲ್ಲೇ ಒಮ್ಮೆ ಆಫೀಸ್ ಕಡೆ ಹೋಗಿ ಬನ್ನಿ ಪ್ಲೀಸ್, ಮಾವನಿಗೂ ಆಸರೆ ಆಗತ್ತೆ. ಇರಿ ಜೀವ, ಈಗಲಾದರೂ ಸ್ವಲ್ಪ ರೆಸ್ಟ್ ತಗೊಳ್ಳಿ ಎಂದಳು ಸಣ್ಣದಾಗಿ ವಿನಂತಿ ಮಾಡುವಂತೆ. ಅವನು ಒಂದೇ ಮಾತು, ಕುಡಿತದ ನಶೆ ಮತ್ತು ಬೇಜವಾಬ್ದಾರಿತನದಿಂದ ಅದೆಲ್ಲ ನನ್ನಿಂದ ಆಗಲ್ಲ, ನನಗೆ ಅದರಲ್ಲಿ ಆಸಕ್ತಿಯೂ ಇಲ್ಲ ಎಂದು ತಕ್ಷಣವೇ ಎದ್ದು ಹೊರಗೋಗುತ್ತಾನೆ. ಅವನು ಅಷ್ಟು ನಿರಾಕರಿಸಿದರೂ ಪ್ರತೀಕ್ಷಾ ಧೃತಿಗೆಡಲಿಲ್ಲ. ಅವರು ಬರೆದಿದ್ದರೆ ಏನಾಯಿತು, ಅವರ ಜೀವನದ ಅರ್ಧ ಭಾಗ ನಾನು, ಹಾಗಾಗಿ ನಾನೇ ಸ್ವತಃ ಮಾವನ ಹೊರೆಯನ್ನು ಕಡಿಮೆ ಮಾಡುತ್ತೇನೆ ಎಂದು ನಿರ್ಧರಿಸಿ ತನಗೆ ಆಫೀಸ್ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಷ್ಟು ವ್ಯವಹಾರನ ಹೇಳಿಕೊಡಿ ಮಾವ ಎಂದು ಸ್ವತಃ ಅವಳೇ ಮುಂದೆ ಬಂದು ಕೇಳಿದ್ಲು. ಅದನ್ನು ಕಂಡ ಅವಳ ಅತ್ತೆ ಮಾವನಿಗೆ ತುಂಬ ಖುಷಿಯಾಯಿತು. ಅವರು ಸಮ್ಮತಿಸಿದರು. ಪ್ರತೀಕ್ಷಾ ಆಫೀಸ್ನಲ್ಲಿ ಹೋಗಿ ವ್ಯವಹಾರಗಳನ್ನು ಕಲಿಯಲು ಪ್ರಾರಂಭಿಸಿದಳು. ಮೊದಲು ತುಂಬ ಕಷ್ಟ ಅನಿಸಿತು. ಆದರೂ ತನ್ನ ಮಾವ ತಿಳಿಸಿ ಹೇಳಿಕೊಡುತ್ತಿದ್ದರಿಂದ ಪ್ರತೀಕ್ಷಾ ಬುದ್ಧಿವಂತೆ ಆಗಿದ್ದರಿಂದ ಎಲ್ಲವನ್ನು ನಿಧಾನಕ್ಕೆ ಕಲಿಯೋಕೆ ಶುರು ಮಾಡಿದ್ಲು. ಈಗ ಪ್ರತೀಕ್ಷಾಳಿಗೆ ತುಂಬ ಕೆಲಸ ಆಯಿತು. ಎಲ್ಲೂ ಬಿಡುವಿನ ಸಮಯನೇ ಇರುತ್ತಿರಲಿಲ್ಲ. ಬೆಳಿಗ್ಗೆ ಎದ್ದು ತನ್ನ ಅತ್ತೆಗೆ ತೊಂದರೆ ಕೊಡದೆ ತಾನೇ ನಿಂತು ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಸಾಗರ್ಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ನಂತರ ಆಫೀಸ್ಗೆ ಹೊರಡ್ತಿದ್ಲು. ಆಫೀಸ್ನಲ್ಲಿ ದಿನವಿಡೀ ಕಷ್ಟಪಟ್ಟು ದುಡಿದು ವ್ಯವಹಾರದ ನಷ್ಟಗಳನ್ನು ಸರಿಪಡಿಸುತ್ತಾ ಸಂಜೆ ಸುಸ್ತಾಗಿ ಮನೆಗೆ ಹಿಂತಿರುಗುತ್ತಿದ್ದಳು. ಮನೆಗೆ ಬಂದ ಮೇಲೂ ರೆಸ್ಟ್ ಮಾಡದೆ ಅವಳ ಗಂಡ ಬರುವವರೆಗೂ ಹಸಿವಿನಿಂದಲೇ ಅವನಿಗಾಗಿ ಕಾಯುತ್ತಾ ಕುಳಿತುಕೊಳ್ಳುತ್ತಿದ್ದಳು. ಹೀಗೆ ದಿನಗಳು ಕಳೆದಂತೆ ಅವಳ ಈ ಕಠಿಣ ಪರಿಶ್ರಮ ಮತ್ತು ನಿಷ್ಕಲ್ಮಶ ಕಾಳಜಿ ಸಾಗರ್ ಕಣ್ಣಿಗೆ ಸ್ವಲ್ಪ ಸ್ವಲ್ಪನೇ ಬೀಳಲಾರಂಭಿಸಿತು. ತಾನು ದಿನವಿಡೀ ಕುಡಿದು ತಿರುಗಾಡಿದರೂ ಆಫೀಸ್ ಮತ್ತು ಮನೆ ಎರಡನ್ನೂ ನಿಭಾಯಿಸಿ ತನಗಾಗಿ ಕಾಯುವ ಈ ಹುಡುಗಿಯ ಮನಸ್ಸು ಎಂತಹುದು ಎಂದು ಅವನ ಒಳಗಿನ ಸೂಕ್ತ ಮನಸ್ಸು ಯೋಚಿಸಲು ಪ್ರೇರೇಪಿಸಿತು. ದಿನವೂ ತಡವಾಗಿ ಬರುತ್ತಿದ್ದ ಅವನು ನಿಧಾನಕ್ಕೆ ತನಗಾಗಿ ಒಬ್ಬಳು ಹಸಿದು ಕಾದಿರುತ್ತಾಳೆ ಎಂಬ ಅಪರಾಧ ಪ್ರಜ್ಞೆಯಿಂದ ಮೆಲ್ಲಗೆ ಬೇಗ ಮನೆಗೆ ಬರಲು ಶುರು ಮಾಡಿದನು. ಹೀಗೆ ದಿನ ಹುರುಳಿದ್ರೂ ಪ್ರತೀಕ್ಷಾ ಗಂಡನಲ್ಲಿ ನೂಲಿನಷ್ಟೇ ಬದಲಾವಣೆ ಆಗಿದ್ದು ಅಷ್ಟೆ. ಆದರೆ ಪ್ರತೀಕ್ಷಾ ತನ್ನ ಅತ್ತೆ ಮಾವನ ಮನಸ್ಸನ್ನು ಗೆದ್ದಿದ್ಲು.
ಹೀಗೆ ಒಂದು ದಿನ ತಂದೆ ತಾಯಿ ರೂಮಿನಿಂದ ಪಾಸ್ ಆಗಿ ಹೋಗುತ್ತಿದ್ದಂಥ ಸಾಗರ್ ಕಿವಿಗೆ ತನ್ನ ತಂದೆ ತಾಯಿಯ ಆಕ್ರಂದನದ ಮಾತುಗಳು ಬಿದ್ದವು. ತಾಯಿ ಕಣ್ಣೀರು ಹಾಕುತ್ತಾ ಅವನ ತಂದೆ ಬಳಿ ಹೇಳುತ್ತಿದ್ದರು, ನಾವು ಆ ಬಂಗಾರದಂಥ ಹುಡುಗಿಯನ್ನು ನಮ್ಮ ಮನೆ ಸೊಸೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆವು. ನಮ್ಮ ಕುಡುಕ ಮಗನ ಜೀವನವನ್ನು ತಿದ್ದುತ್ತಾಳೆ ಎಂದು ಆ ಅಮಾಯಕಳ ಬಾಳನ್ನು ನರಕಕ್ಕೆ ತಳ್ಳಿದೆವು. ಅವನಿಗೆ ಯಾವತ್ತೂ ಬದಲಾಗುವ ಲಕ್ಷಣ ಕಾಣುತ್ತಿಲ್ಲ. ಈಗ ಹೊರಗಿನ ಜನರೆಲ್ಲ ಮದುವೆಯಾಗಿ ವರ್ಷ ಕಳೆದರೂ ಯಾವುದೇ ಮಗುವಿನ ಸುದ್ದಿ ಇಲ್ಲಬೇಕೆ ಎಂದು ಆ ಹುಡುಗಿನ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾರೆ. ಆದರೆ ಆ ಪಾಪದ ಹುಡುಗಿ ತಾನೇ ಏನು ಹೇಳಿಯಾಳು? ಗಂಡನೊಂದಿಗೆ ಇನ್ನೂ ಸಂಸಾರವೇ ಶುರುವಾಗಿಲ್ಲ. ಅವನು ಎಲ್ಲರೂ ಮಲಗಿದ ಮೇಲೆ ಬಂದು ಎಲ್ಲರೂ ಹೇಳುವ ಮುನ್ನವೇ ಹೋಗಿಬಿಡುತ್ತಾನೆ ಎಂದು 4 ಜನರ ಮುಂದೆ ಹೇಳಿಕೊಳ್ಳಲು ಅವಳಿಗೆ ಹೇಗೆ ಸಾಧ್ಯ? ಪಾಪ, ಅವಳ ಈ ನರಕ ಯಾತನೆಗೆ ನಾವೇ ಕಾರಣವಾಗಿಬಿಟ್ಟೋ ಎಂದು ಹೆತ್ತವರು ಕಣ್ಣೀರು ಹಾಕುತ್ತಿದ್ದರು. ಎತ್ತವರ ಈ ಮಾತುಗಳು ಆ ಸಾಗರ್ ಹೆದೆಗೆ ನೇರವಾಗಿ ನಾಟಿದವು. ತನಗಾಗಿ ಇಡೀ ಕುಟುಂಬ ಮತ್ತು ಆ ಅಮಾಯಕ ಹುಡುಗಿ ಅನುಭವಿಸುತ್ತಿರುವ ಅವಮಾನದ ತೀವ್ರತೆ ಅವನಿಗೆ ಅಂದೇ ಅರಿವಾಗಿದ್ದು. ಅಂದಿನಿಂದ ಅವನು ತನ್ನ ಹೆಂಡತಿಯ ದಿನನಿತ್ಯದ ಕೆಲಸಗಳನ್ನು, ಅವಳ ಕಷ್ಟಗಳನ್ನು ಸೂಕ್ಷ್ಮವಾಗಿ ಗಮನಿಸಲು ಪ್ರಾರಂಭಿಸಿದನು. ತಾನು ಬೇಕೆಂದೇ ವಾಮಿಟ್ ಮಾಡಿದ್ರು ಅವಳ ಕಡೆ ನೋಡದೆ ಎಷ್ಟೆಲ್ಲ ನಿರ್ಲಕ್ಷ್ಯ ಮಾಡಿದರೂ, ತನ್ನಿಂದ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಅವಳು ಎಂದಿಗೂ ತನಗೆ ಬೈಯಲಿಲ್ಲ. ಯಾರ ಮುಂದೆಯೂ ತನ್ನ ವಿರುದ್ಧ ಕೋಪ ಮಾಡಿಕೊಳ್ಳಲಿಲ್ಲ ಅಥವಾ ದೂರು ಹೇಳಲಿಲ್ಲ ಎಂದು ಪ್ರತ್ಯಕ್ಷವಾಗಿ ಕಂಡ. ಅವಳ ಈ ಮೌನ ಮತ್ತು ನಿಸ್ವಾರ್ಥ ಪ್ರೀತಿ ಅವನ ಕಠಿಣ ಹೃದಯವನ್ನು ಕರಗಿಸಿಬಿಟ್ಟಿತು. ಮೆಲ್ಲಗೆ ಅವನ ಮನಸ್ಸು ಅವಳ ಕಡೆ ವಾಲತೊಡಗಿತು. ತಾನು ಒಬ್ಬ ಜವಾಬ್ದಾರಿಯುತ ಪತಿಯಾಗಿ ತನ್ನ ಹೆಂಡತಿಯ ಜೊತೆ ಪ್ರೀತಿಯಿಂದ ಹೊಸ ಜೀವನವನ್ನು ಆರಂಭಿಸಬೇಕು, ಅವಳ ಕಣ್ಣೀರನ್ನು ಒರೆಸಬೇಕು ಎಂಬ ತೀವ್ರ ಆಸೆ ಅವನಲ್ಲಿ ಮೂಡಿತು. ಅಂದಿನಿಂದ ಅವನು ಕುಡಿಯೋದನ್ನು ಬಿಡಲು ತಾನೇ ಡಾಕ್ಟರ್ ಬಳಿ ಹೋಗಿ ಮೆಡಿಸಿನ್ ತಗೊಳ್ಳೋಕ್ಕೆ ಶುರು ಮಾಡಿದ. ಮೆಲ್ಲಗೆ ಪ್ರತೀಕ್ಷಾ ಆಫೀಸ್ನಲ್ಲಿ ಹೇಗೆ ಕೆಲಸ ಮಾಡುತ್ತಾಳೆ ಎಂದು ಮ್ಯಾನೇಜರ್ನಿಂದ ತಿಳಿದುಕೊಂಡ. ಸಾಗರ್ಗೆ ಇದುವರೆಗೂ ಅವಳು ಏನು ಓದಿದ್ದಾಳೆ ಅನ್ನೋದು ತಿಳಿದಿರಲಿಲ್ಲ. ಅವಳು ಬರೀ PUC ಓದೆ ಎಷ್ಟು ಬುದ್ಧಿವಂತಿಕೆಯಿಂದ ಆಫೀಸ್ನ ನೋಡಿಕೊಳ್ತಾಳೆ ಅಂದರೆ, ಮುಂದೆ ಅವಳು ಚೆನ್ನಾಗಿ ಬಿಸ್ನೆಸ್ ಬಗ್ಗೆ ಓದಿದ್ರೆ ಇನ್ನೂ ಚೆನ್ನಾಗಿ ನಿಭಾಯಿಸ್ತಾಳೆ ಎಂದು ಅರಿತು ಕೊನೆಗೆ ಪ್ರತೀಕ್ಷಾ ಓದನ್ನು ಮುಂದುವರಿಸಬೇಕು ಎಂದು ತಾನೇ ಅವಳಿಗಾಗಿ ಮುಂದಿನ ಓದಿಗಾಗಿ ಒಳ್ಳೆ ಕಾಲೇಜ್ಗೆ ಸೇರಿಸಲು ನಿರ್ಧಾರ ಮಾಡಿದ. ಅಂದು ಪ್ರತೀಕ್ಷಾ ತುಂಬ ಸುಸ್ತಲ್ಲೇ ಬಂದು ಕುಳಿತವಳಿಗೆ ವಿಪರೀತ ಜ್ವರವಿತ್ತು. ಅವತ್ತು ಸಾಗರ್ ಹೊರಗೆ ಹೋಗಿ ಬರೋದು ಲೇಟ್ ಆಗಿತ್ತು. ಆದರೂ ಪ್ರತೀಕ್ಷಾ ಎಂದಿನಂತೆ ಅಷ್ಟು ಜ್ವರದ ತಾಪದಲ್ಲೂ ಅವನಿಗಾಗಿ ಕಾದು ಕಾದು ಹಾಗೆ ಮಲಗಿಬಿಟ್ಟಿದ್ಲು. ಸಾಗರ್ ಮನೆಗೆ ಬಂದಾಗ ಎಲ್ಲ ಮಲಗಿದ್ರು. ಆದರೆ ಇವತ್ತು ಅವನು ಕುಡ್ದಿರಲಿಲ್ಲ. ಬದಲಿಗೆ ಪ್ರತೀಕ್ಷಾಗಾಗಿ ಸರ್ಪ್ರೈಸ್ ಕೊಡೋಕ್ಕೆ ರೆಡಿ ಮಾಡೋಕ್ಕೆ ಹೋಗಿದ್ದ. ಅಲ್ಲೇ ಸೋಫಾ ಮೇಲೆ ಮಲಗಿದ್ದಂಥ ಹುಡುಗಿನ ನೋಡಿ ಸಾಗರ್ ಪ್ರತೀಕ್ಷಾ ಎಂದು ಕರೆದ. ಅವಳು ಏನೂ ಮಾತಾಡಲಿಲ್ಲ. ಸಾಗರ್ ಅವಳನ್ನು ಎಚ್ಚರಿಸೋಕೆ ಕೈ ಮುಟ್ಟಿದಾಗಲೇ ಅವಳಿಗೆ ವಿಪರೀತ ಜ್ವರ ಇದೆ ಅನ್ನೋದು ಗೊತ್ತಾಗಿತ್ತು. ತಕ್ಷಣ ಅವಳನ್ನು ತನ್ನ ತೋಳಿಗೆ ತಗೊಂಡ. ಮದುವೆ ಆಗಿ ವರ್ಷ ಕಳೆದರೂ ಒಂದೂ ದಿನಕ್ಕೂ ಆ ಹುಡುಗಿನ ಮುಟ್ಟಿರದ ಸಾಗರ್ ಅವಳನ್ನು ತನ್ನ ಬೆಡ್ ಮೇಲೆ ಎತ್ಕೊಂಡೋಗಿ ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡಿ ನನ್ನ ವೈಫ್ಗೆ ಹುಷಾರಿಲ್ಲ ಎಂದು ಹೇಳಿದ. ಡಾಕ್ಟರ್ ಕೂಡ ಆ ಮಧ್ಯರಾತ್ರಿಯಲ್ಲಿ ಬಂದು ಪ್ರತೀಕ್ಷಾಗೆ ಇಂಜೆಕ್ಷನ್ ಕೊಟ್ಟು, ಸ್ವಲ್ಪ ಜ್ವರ ಜಾಸ್ತಿನೇ ಇದೆ, ತಲೆಗೆ ಹೊತ್ತೆ ಬಟ್ಟೆ ಹಾಕಿ, ಬೇಗ ತಾಪ ಇಳಿಯುತ್ತೆ, ಹಾಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಕಾಲ್ ಮಾಡಿ ಎಂದು ಹೇಳಿ ಅಲ್ಲಿಂದ ಹೋಗ್ತಾರೆ. ಸಾಗರ್ ಮೊದಲ ಬಾರಿಗೆ ಹೆಂಡತಿ ತನಗೆ ಇದುವರೆಗೂ ಅರಿವಿರದೇ ಮಾಡಿದಂಥ ಸೇವೆಗೆ ಪ್ರತಿಯಾಗಿ ಸೇವೆ ಮಾಡೋಕ್ಕೆ ಶುರು ಮಾಡಿದ. ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಅವಳ ಹಣೆಗೆ ಒತ್ತೆ ಬಟ್ಟೆ ಮಾಡಿ ಹಾಕುತ್ತಾ ಆಗಾಗ ಜ್ವರನ ಚೆಕ್ ಮಾಡುತ್ತಿದ್ದ. ಬೆಳಿಗ್ಗೆ ಜ್ವರ ಬಿಟ್ಟ ಪ್ರತೀಕ್ಷಾ ಎಂದಿನಂತೆ ಎದ್ದೇಳೋಕ್ಕೆ ನೋಡಿದ್ರೆ ಅಲ್ಲಿ ಸಾಗರ್ ಅವಳ ಪಕ್ಕ ಕೂತಲ್ಲೇ ನಿದ್ದೆ ಹೋಗಿದ್ದ. ಅವಳಿಗೆ ಇತ್ತೀಚೆಗೆ ಅವನು ಸ್ವಲ್ಪನೇ ಬದಲಾಗುತ್ತಿದ್ದಾನೆ ಅನ್ನೋದು ಅವಳ ಗಮನದಲ್ಲೂ ಬಂದಿತ್ತು. ಆದರೆ ತನಗಾಗಿ ಕಾದು ಕೂತ ಗಂಡನನ್ನು ನೋಡಿ ಕಣ್ಣು ತುಂಬಿ ಬಂತು. ಅವಳಿಗೆ ಆ ಅಳುನ ಕಂಟ್ರೋಲ್ ಮಾಡೋಕ್ಕಾಗದೆ ಬಿಕ್ಕಿದ್ಲು ಜೋರಾಗಿ. ಆ ಬಿಕ್ಕುವಿಕೆ ಶಬ್ದಕ್ಕೆ ಸಾಗರ್ ಕಣ್ಬಿಟ್ಟು
ಪ್ರತೀಕ್ಷಾ, ಯಾಕೆ ಸುಸ್ತಾಗ್ತಿದ್ಯಾ ಎಂದು ಅವಳನ್ನು ಬಳಸಿಡಿದ. ಪ್ರತೀಕ್ಷಾ ಅವನ ಮುಖ ನೋಡಿ, ನೀವು ಯಾಕೆ ಇಲ್ಲಿ ಕೂತಿದ್ರಿ? ನೀವಾ ನನ್ನ ರಾತ್ರಿ ಇಡೀ ನೋಡ್ಕೊಂಡಿದ್ದು ಎಂದು ಕೇಳಿದ್ಲು. ಸಾಗರ್, ದಿನ ನೀನು ನನ್ನ ನೋಡ್ಕೊಳ್ತಿದ್ದ ಅಲ್ವಾ, ಇವತ್ತು ಒಂದು ದಿನ ನಿನ್ನ ನಾನು ನೋಡಿಕೊಂಡೆ ಅಷ್ಟೇ ಎಂದ. ಪ್ರತೀಕ್ಷಾಗೆ ಆ ಮಾತು ಕೇಳಿ ಇನ್ನಷ್ಟು ದುಃಖ ಒತ್ತರಿಸ್ಬಂತು. ಸಾಗರ್ಗೂ ಅವಳ ಪರಿಸ್ಥಿತಿ ಅರ್ಥ ಆಯಿತು. ತಕ್ಷಣ ಅವಳನ್ನು ತನ್ನ ಎದೆ ಕೂಡಿಗೆ ಬಚ್ಚಿಟ್ಟುಕೊಳ್ಳುತ್ತಾ, ಐ ಆಮ್ ರಿಯಲಿ ಸಾರಿ. ಎಷ್ಟು ದಿನ ನೀನು ಪಟ್ಟ ನೋವಿಗೆ ನಾನೇ ನೇರ ಕಾರಣ. ಇನ್ನು ನಿನಗೆ ಒಳ್ಳೆ ಗಂಡನಾಗಿ ಮನೆಗೆ ಒಳ್ಳೆ ಮಗನಾಗಿ ಇರ್ತೀನಿ. ಇಟ್ಸ್ ಮೈ ಪ್ರಾಮಿಸ್ ಎಂದ. ಪ್ರತೀಕ್ಷಾ, ಮತ್ತೆ ಡ್ರಿಂಕ್ಸ್ ಎಂದಳು ಸಣ್ಣಗೆ. ಸಾಗರ್, ಅದಕ್ಕೆ ಟ್ರೀಟ್ಮೆಂಟ್ ತಗೋತಿದ್ದೀನಿ. ಆಗಲೇ ಸ್ವಲ್ಪ ಮಟ್ಟಿಗೆ ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿನ ಪೂರ್ತಿಯಾಗಿ ಬಿಟ್ಬಿಡ್ತೀನಿ ಎಂದ. ಪ್ರತೀಕ್ಷಾ ಕಣ್ತುಂಬಿ ಕೊನೆಗೂ ಆ ದೇವರು ನನ್ನ ಕೈ ಬಿಡಲಿಲ್ಲ ಎಂದು ಬಿಕ್ಕಿದ್ಲು. ಸಾಗರ್, ದೇವರಲ್ಲ, ನೀನನ್ನು ಕೈ ಬಿಡಲಿಲ್ಲ. ಅಷ್ಟೆಲ್ಲ ಕುಡಿದು ನಿನ್ನ ಯಾವುದೇ ಕೇರ್ ಮಾಡದ ನನ್ನ ಅಷ್ಟು ಪ್ರೀತಿಯಿಂದ ನೋಡಿಕೊಂಡು ನನ್ನ ಬೇಜವಾಬ್ದಾರಿತನನ ಬಡಿದೆಬ್ಬಿಸಿದ್ದೀಯ. ಇದಕ್ಕೆಲ್ಲ ಕಾರಣ ನೀನು, ಆ ದೇವರಲ್ಲ. ಇನ್ನು ನಾನು ಯಾವತ್ತೂ ನಿನಗೆ ನೋವು ಬರದಂತೆ ನೋಡ್ಕೊಳ್ತೀನಿ ಎಂದು ತನ್ನ ಪಾಕೆಟ್ನಲ್ಲಿದ್ದಂಥ ಒಂದು ಕವರ್ನ ಕೊಟ್ಟ. ಪ್ರತೀಕ್ಷಾ ಅದನ್ನು ಓಪನ್ ಮಾಡಿ ನೋಡಿದವಳು ಒಮ್ಮೆಲೆ ಕಣ್ತುಂಬಿದ್ಲು. ಸಾಗರ್, ಓದೋದು ನಿನ್ನ ಕನಸಾಗಿತ್ತಲ್ವಾ? ಇನ್ನು ಅದೆಷ್ಟು ಓದಬೇಕೋ ಓದು. ನಾನು ಆಫೀಸ್ ನೋಡ್ಕೋತೀನಿ. ಆದರೆ ಒಂದು ಕಂಡೀಷನ್, ನಿನ್ನ ಓದಿದ ಮಧ್ಯೆ ನನ್ನ ಮರಿಬೇಡ, ಮತ್ತೆ ನಿನ್ನ ಪ್ರೀತಿಯಿಂದ ದೂರ ಇರಬೇಡ ಎಂದು ತಪ್ಪಿದವನು ಅವಳ ಹಣೆಗೆ ಮುತ್ತಿಟ್ಟು, ತುಂಬ ಥ್ಯಾಂಕ್ಸ್ ನೀನು ನನ್ನ ಲೈಫ್ಗೆ ಬಂದಿದ್ದಕ್ಕೆ ಎಂದ. ಒಂದು ಸುಳ್ಳಿನಿಂದ ಆರಂಭವಾದ ಕತೆ ಕೊನೆಗೂ ಪ್ರತೀಕ್ಷಾಳ ತಾಳ್ಮೆ ಮತ್ತು ಪವಿತ್ರ ಪ್ರೀತಿಯ ದೆಸೆಯಿಂದ ಸತ್ಯ ಹಾಗೂ ಸುಖದ ಹಾದಿಗೆ ಮರಳುವ ಭರವಸೆ ಮೂಡಿಸಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.